Hello, welcome to Shrine English Academy. I am Leena, your English trainer. Today in this session we will see question tags. Question tags are short questions at the end of a sentence. We use question tags to ask for confirmation. ಅಂದರೆ ಕ್ವಶನ್ ಟ್ಯಾಗ್ ಯಾವಾಗಲೂ ನಾವು ವಾಕ್ಯದ ಕೊನೆಯಲ್ಲಿ ಯೂಸ್ ಮಾಡ್ತೇವೆ. ನಾವು ಯಾಕೆ ಯೂಸ್ ಮಾಡ್ತೇವೆ ಅಂದರೆ ಕನ್ಫರ್ಮೇಷನಿಗೋಸ್ಕರ ಹೌದಾ ಹೌದಲ್ವಾ ನಿಜನಾ ಅಂತ ಕೇಳ್ತೀವಿ ಅಲ್ವಾ ಆ ಥರ. ಸೊ ನಾವು ಯಾವಾಗಲೂ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ದಾಗ ಕ್ವಶನ್ ಟ್ಯಾಗ್ ಬಂದು ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ನೋಡೋಣ. ಇಟ್ ಈಸ್ ರೈನಿಂಗ್ ಎವಿ ಇಸಂಟ್ ಇಟ್. ಜೋರಾಗಿ ಮಳೆ ಬರ್ತಿದೆ ಹೌದಲ್ವಾ ಅಂತ ಕೇಳ್ತೀವಿ ಅಲ್ವಾ ಆ ಥರ. ಶಿ ಈಸ್ ಟಯರ್ಡ್ ಇಸಂಟ್ ಶಿ. ಶಿ ಈಸ್ ಪ್ರೆಟಿ ಇಸಂಟ್ ಶಿ. ಸೊ ನಾವು ಕೆಲವೊಂದು ಸತಿ ಕ್ವಶನ್ಸೇ ಇದ್ದಾಗ ಕ್ವಶನ್ ಟ್ಯಾಗ್ಸ್ನ ಯೂಸ್ ಮಾಡೋದಿಲ್ಲ. ಡು ಯು ಸ್ಪೀಕ್ ಕೊಂಕ್ನಿ, ಡು ಯು, ಅದು ರಾಂಗ್ ಆಗುತ್ತೆ. Next, is the school open today? Isn't it? So that statement is also wrong. Weren't they doing their homework? Were they? So it is also wrong. ನಾವೀಗ ರೂಲ್ಸ್ ನೋಡೋಣಂತೆ. ಇಫ್ ದ ಸೆಂಟೆನ್ಸ್ ಆ್ಯಸ್ ಎನ್ ಆಕ್ಸಿಲರಿ ವರ್ಬ್ ವಿ ರಿಪೀಟ್ ಇಟ್ ಇನ್ ದ ಕ್ವಶನ್ ಟ್ಯಾಗ್. ಅಂದರೆ ಸೆಂಟೆನ್ಸಲ್ಲಿ ಆಕ್ಸಿಲರಿ ವರ್ಬ್ ಇದ್ದಾಗ ನಾವು ಅದನ್ನು ಕ್ವಶನ್ ಟ್ಯಾಗ್ಸ್ನಲ್ಲಿ ರಿಪೀಟ್ ಮಾಡ್ತೇವೆ. ಇವಾಗ ಎಕ್ಸಾಂಪಲ್ ನೋಡೋಣ ನೋಡಿ. ಇದು ಸ್ಟೇಟ್ಮೆಂಟ್ ಪಾಸಿಟಿವಲ್ಲಿದೆ. ಸೊ ಕ್ವಶನ್ ಟ್ಯಾಗ್ ಬಂದು ಯಾವುದ್ರಲ್ಲಿರುತ್ತೆ? ಕರೆಕ್ಟ್, ನೆಗೆಟಿವಲ್ಲಿ ಇರುತ್ತೆ. ಅಮಿತ್ ಕೆನ್ ಪ್ಲೇ ಕ್ರಿಕೆಟ್. ಯರ್ ಕೆನ್ ಇಲ್ಲಿ ಮಾಡಲ್ ಆಕ್ಸಿಲರಿ ವರ್ಬ್ ಆಗಿದೆ. ಅಮಿತ್ ಬಂದು ಇ. ಸೊ ಕಾಂಟ್ ಇ. ಯು ಆರ್ ಎ ಸ್ಟೂಡೆಂಟ್ ಆರೆಂಟ್ ಯು. ಇಟ್ ಈಸ್ ಕೋಲ್ಡ್ ಟುಡೇ ಇಸಂಟ್ ಇಟ್. ಐ ಶುಡ್ ಟೆಲ್ ಶುಡಂಟ್ ಐ. ಯು ಆರ್ ಬ್ಯುಸಿ ಆರೆಂಟ್ ಯು. Next, same negative statement, positive question tag. You haven't fed the dog, have you? That restaurant wasn't very good, was it? Anu isn't a teacher, is she? They weren't playing, were they? He isn't crazy, is he? You wouldn't stop me, would you? ನೆಕ್ಸ್ಟ್ ರೂಲ್ 2 ನೋಡೋಣಂತೆ. ಸೇಮ್ ನಾನು ಹೇಳಿದ್ನಲ್ವ ಪಾಸಿಟಿವ್ ಸ್ಟೇಟ್ಮೆಂಟ್ದಾಗ ನೆಗೆಟಿವ್ ಕ್ವಶನ್ ಟ್ಯಾಗ್ ಇರುತ್ತೆ. ಸೊ ಇಲ್ಲಿ ಬಿ ಆ್ಯಸ್ ಎ ಮೇನ್ ವರ್ಬ್ ಆಗಿ ತಗೊಳ್ಳೋಣ. ಸೊ ಅನ್ವಿ ಈಸ್ ಸ್ಟಾಲ್. ಇಲ್ಲಿ ಯಾವುದಿದೆ? ಬಿ ವರ್ಬು ಈಸ್ ಇದೆ. ಈಸನ್ ಶಿ. ದ ಫಿಲ್ಮ್ ವಾಸ್ ಗುಡ್ ವಾಸಂಟ್ ಇಟ್. ಯು ಆರ್ ಫ್ರೀ ಆರೆಂಟ್ ಯು. ಸೇಮ್ ನೆಗೆಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್ ಕ್ವಶನ್ ಟ್ಯಾಗ್ಸ್. ಯು ಆರೆಂಟ್ ವೆಲ್, ಆರ್ ಯು? He isn't here, is he? The trains are never on time. ಸೊ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಆರ್ ನೆವರ್ ಅಂದರೆ ಟೈಮಿಂಗ್ ಕರೆಕ್ಟಾಗಿ ಬರೋದಿಲ್ಲ ಅಂತೇಳಿ. ಸೊ ಆರ್ ದೇ? ಯು ಆರೆಂಟ್ ಬ್ಯುಸಿ, ಆರ್ ಯು? ಈ ಕೆನಾಟ್ ಡ್ರೈವ್, ಕೆನ್ ಈ? ಸೊ ನಾವು ರೂಲ್ 3 ನೋಡೋಣ. ನೋ ಆಕ್ಸಿಲರಿ ವರ್ಬ್ ಇನ್ ದ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಆಕ್ಸಿಲರಿ ವರ್ಬ್ ಇಲ್ಲದೆ ಇದ್ದಾಗ ನಾವು ಹೇಗೆ ಕ್ವಶನ್ ಟ್ಯಾಗ್ನ ಮಾಡೋದು ಅಂತ ನೋಡೋಣ. ಯು ಲೈಕ್ ಐಸ್ ಕ್ರೀಮ್. ಇದು ಬಂದು ಪಾಸಿಟಿವಲ್ಲಿದೆ ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದೆ. ಸೊ ಆಗ ನೆಗೆಟಿವ್ ಕ್ವಶನ್ ಟ್ಯಾಗ್ ಡೋಂಟ್ ಯು ಬರುತ್ತೆ. ಸೊ ಯು ಬಂದಾಗ, ವಿ ಬಂದಾಗ, ದೇ ಬಂದಾಗ, ಪ್ಲ್ಯೂರಲ್ ಇದ್ದಾಗ ಡೂ ಯೂಸ್ ಮಾಡ್ತೇವೆ. ಥರ್ಡ್ ಪರ್ಸನ್ ಈ ಬಂದಾಗ, ಶಿ ಬಂದಾಗ, ಇಟ್ ಬಂದಾಗ ಡಸ್ ಯೂಸ್ ಮಾಡ್ತೇವೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ. ಸೋನು ವರ್ಕ್ಸ್ ಇನ್ ಮೈಸೂರ್, ಡಸನ್ ಶಿ? ಸೋನು is she, so third person we use does. He plays football, doesn't he? You play the guitar, don't you? ನೆಕ್ಸ್ಟ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲಿ ನೋಡೋಣ. ಸೊ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗಿರುತ್ತೆ. ರೂಲ್ 1, ಇಫ್ ದ ಸೆಂಟೆನ್ಸ್ ಆ್ಯಸ್ ಎನ್ ಆಕ್ಸಿಲರಿ ವರ್ಬ್ ವಿ ರಿಪೀಟ್ ಇಟ್ ಇನ್ ದ ಕ್ವಶನ್ ಟ್ಯಾಗ್. ಯು ಡೋಂಟ್ ಲವ್ ಐಸ್ ಕ್ರೀಮ್, ಡು ಯು? ಅಮಿತ್ ಡಸಂಟ್ ಲಿವ್ ಹಿಯರ್, ಡಸ್ ಈ? ಯು ಡೋಂಟ್ ಸ್ಪೀಕ್ ಇಂಗ್ಲೀಷ್, ಡು ಯು? ನಾವು ರೂಲ್ 4 ನೋಡೋಣ. ನೋ ಆಕ್ಸಿಲರಿ ವರ್ಬ್ ಇನ್ ಪಾಸ್ಟ್ ಸಿಂಪಲ್. ಸೊ ನಾವು ಪಾಸ್ಟ್ ಸಿಂಪಲಲ್ಲಿ ಡಿಡ್ ಯೂಸ್ ಮಾಡ್ತೇವೆ. ಇಫ್ ದ ಸೆಂಟೆನ್ಸ್ ಆ್ಯಸ್ ನೋ ಆಕ್ಸಿಲರಿ ವರ್ಬ್ ಆ್ಯಂಡ್ ಈಸ್ ಇನ್ ದ ಪಾಸ್ಟ್ ಸಿಂಪಲ್, ದ ಕ್ವಶನ್ ಟ್ಯಾಗ್ ಯೂಸಸ್ ಡಿಡ್. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಕ್ವಶನ್ ಟ್ಯಾಗ್. ಅನು ರೋಟ್ ಅ ಲೆಟರ್, ಡಿಡಂಟ್ ಶಿ? ಯು ಪ್ಲೇಡ್ ಎಸ್ಟರ್ಡೇ, ಡಿಡಂಟ್ ಯು? ಶಿ ಸ್ಟಡಿಡ್ ಫಾರ್ ದ ಲಾಸ್ಟ್ ಟೆಸ್ಟ್, ಡಿಡಂಟ್ ಶಿ? They went to the movie, didn't they? She studied in Mysore, didn't she? Now, negative statement ಇದ್ದಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ರೂಲ್ 1 ಸೇಮ್. ಇಫ್ ದ ಸೆಂಟೆನ್ಸ್ ಆ್ಯಸ್ ಎನ್ ಆಕ್ಸಿಲರಿ ವರ್ಬ್ ವಿ ರಿಪೀಟ್ ಇನ್ ದ ಕ್ವಶನ್ ಟ್ಯಾಗ್. ಸೊ ಸಿಂಪಲ್ past tense.
You didn't clean your room, did you? My son didn't see me, did he? Exception nodanante. There is no contracted form of I'm not. We use aren't in the question tag. I'm late. ಇಲ್ಲಿ aren't I ಅಂತ ಯೂಸ್ ಮಾಡಲ್ಲ, aren't I ಅಂತ ಯೂಸ್ ಮಾಡ್ತೇವೆ. I am fine. Aren't I? I am right. Aren't I? When the statement contains a word with a negative meaning, the question tag needs to be positive. He hardly ever speaks, does he? They rarely eat in restaurant. ಅಪರೂಪಕ್ಕೆ ರೆಸ್ಟೋರೆಂಟಲ್ಲಿ ತಿಂತಾರೆ, do they? If the sentence starts with letters or let's, we use shall we in the question tag. ಅಂದರೆ ಸ್ಟೇಟ್ಮೆಂಟು ಲೆಟ್ಸ್ ಇಂದ ಅಥವಾ ಲೆಟರ್ಸ್ನ ಸ್ಟಾರ್ಟ್ ಆದಾಗ ಕ್ವಶನ್ ಟ್ಯಾಗ್ ಯಾವಾಗಲೂ ಬಂದು ಶೆಲ್ ವಿ ಆಗಿರುತ್ತೆ. ಲೆಟಸ್ ಗೋ ಟು ದ ಪಾರ್ಟಿ ಟು ನೈಟ್, ಶೆಲ್ ವಿ. ಲೆಟಸ್ ಮೀಟ್ ಅಟ್ ದ ಕಾಲೇಜ್, ಶೆಲ್ ವಿ. ಲೆಟಸ್ ಟೇಕ್ ದ ನೆಕ್ಸ್ಟ್ ಬಸ್, ಶೆಲ್ ವಿ. ಲೆಟಸ್ ಗೋ ಹೋಮ್, ಶೆಲ್ ವಿ. ಆ ಥರ ಆಗಿರುತ್ತೆ. 4 basic rules have to be kept in mind while making question tags. The sentence and the question tag will be in same tense. Same tense allirutte, change ಆಗೋದಿಲ್ಲ. If the sentence is positive, the question tag will be negative. ಯಾವಾಗಲೂ ತಿಳ್ಕೊಬೇಕು, ಸೆಂಟೆನ್ಸ್ ಪಾಸಿಟಿವ್ ಅಲ್ಲಿದ್ದಾಗ ಕ್ವಶನ್ ಟ್ಯಾಗ್ ಯಾವಾಗಲೂ ನೆಗೆಟಿವ್ ಆಗುತ್ತೆ. If the sentence is negative, the question tag will be positive. The pronoun is always used in the question tag. When the subject is this, we use it in the question tag. This will work, won't it? Okay, thank you for watching. Please like and subscribe our channel.